ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ನಿಮ್ಮ ಜಾನಕಕ್ಕ. ಓಹೋ, ಏನಪ್ಪ 2 ತಿಂಗಳಾಯಿತು ಅರುಣ ಸೌಮ್ಯ ಯಾರು ಬಂದೇ ಐತಿಲ್ವಲ್ಲ, ಏನು ಸಮಾಚಾರ ಅಂದ್ಕೊಂಡು ಕೆಲವ್ರಿಗಾಲೇ ಗೊತ್ತಾಗಿತ್ತು ಏನು ಸಮಸ್ಯೆ ಆಗದೆ ಚಾನಲ್ಗೆ ಅಂತವ. ಇನ್ನು ಕೆಲವ್ರಿಗೆ ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ, 2 ತಿಂಗಳಾಗಿತ್ತು ಅಪ್ಲೋಡ್ ಆಗಿ, ಚಾನಲ್ ಪ್ರಾಬ್ಲಮ್ ಆಗಿತ್ತು, ಇನ್ನೂ ಸರಿಯಾಗಿಲ್ಲ ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದಕ್ಕೇ ತುಂಬ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಿ ಚಾನಲ್ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಪ್ರತಿದಿನ ಒಂದೊಂದು ವೀಡಿಯೋಗಳು ಪ್ರಸಾರ ಆಯ್ತವೆ. ಮೇ 10ನೇ ತಾರೀಕೆ ಸರಿಯಾಗಬೇಕಾಗಿರೋ ಚಾನಲ್ ಇದೆಯಾ, ಅದಕ್ಕೋಸ್ಕರ ಅಲ್ಲಿ ಗಂಟ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಗಳು ಮಾಡಾಕಬೇಕು. ಆಮೇಲೆ ಮನೆಗಳು ಕೆಲವು ಬದಲಾಗಿರ್ತವೆ, ದಯವಿಟ್ಟು ಯಾರೂ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಗೂಗಲಿಂದ ಡೌನ್ಲೋಡ್ ಮಾಡ್ಕೊಂಡು ಇಮೇಜಸ್ ಬೆಳೆಸಿ ಮಾಡಿರೋದಕ್ಕೆ ಏನೋ ತೊಂದರೆ ಆಗಿರ್ಬೋದು ಅಂತ. ಈಗ ಸ್ವಂತ ಫೋಟೋ ತೆಗ್ದು ನಮ್ಮ ಲೊಕೇಶನಲ್ಲಿರೋವು ಕೆಲವು ಹಳ್ಳಿಗಳಲ್ಲಿ ಲೊಕೇಶನ್ಗಳು ಹುಡುಕಿ ಮನೆಗಳು ಹುಡುಕಿ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಪ್ಪ. ನೋಡೋದ ನಿಮ್ಮ ಪ್ರೀತಿ ಆಶೀರ್ವಾದ ಇದ್ದರೆ ಮೇ 10ಕ್ಕೆ ಎಲ್ಲ ಯಶಸ್ಸಾಗಿ ಮತ್ತೆ ನಮ್ಮ ಚಾನಲ್ ನಮ್ಗೆ ಸಿಗುತ್ತೆ. ಆಮೇಲೆ ಮಾಮೂಲಿ ಕಂಟಿನ್ಯೂ ಆಗುತ್ತೆ ಎಲ್ಲ ಚಾನಲ್ಗಳಲ್ಲೂ ವೀಡಿಯೋ. ಸರಿರಪ್ಪ, ಅಲ್ಲಿ ಗಂಟ ನೀವು ಕನ್ಫ್ಯೂಸ್ ಮಾಡ್ಕೋಬೇಡ್ದು ಅಂದ್ಬಿಟ್ಟು ಹೇಳ್ತಿರೋದು. ಅರುಣ ಸೌಮ್ಯ ಸ್ಟೋರಿ ಮಾತ್ರ ಮನೆಗಳು ಬದಲಾವಣೆ ಆಯ್ತದೆ, ದಯವಿಟ್ಟು ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಆದರೆ ಸ್ಟೋರಿ ಮಾತ್ರ ಅದೇ ಕಂಟಿನ್ಯೂ ಆಯ್ತದೆ. ಸರಿರಪ್ಪ, ಮುಂದುವರ್ಸೋದ ಮತ್ತೆ ಬನ್ನಿ ಮತ್ತೆ. ಓ ಅಕ್ಕ, ಓ ಏನಕ್ಕ ನಗಕ್ಕ, ಏನು ಆತತ್ರ ಹೋಗ್ತಿದ್ದಿಲ್ಲ ನಡಿ ಮನೆಗಾರಿ. ನಮ್ಮ ಅನಜ್ಜ ಇಲ್ವಕ್ಕ, ಅಲ್ಲಿ ತಮ್ಮ ಇರ್ತೀನಿ ಬಂದಿದ್ರಂತೆ. ಫೋನ್ ಮಾಡಿದ್ಲಿ ಇವಳು ನನ್ನ ಸೊಸೆ ಬಂದವ್ರೆ ಕಣತ್ತೆ ಅನ್ಕೊಂಡು ಅದಕ್ಕೆ ಹೋಗದ ಅನ್ಕೊಂಡಂಗೆ ಹೋಯ್ತಾ ಇದೆ. ಓ ಈಗ ಹಾಳೆ ಬಂದಿತ್ತಿಲ್ಲ ಅಲ್ವ ಸುಮಾರು ದಿವಸದನವೇ. ಎಲ್ಲಿ ಬಂದಿದ್ರಕ್ಕ, ಎಲ್ಲಿ ಬಂದಿದ್ರು, ಬಂದು ಹೋಯ್ತಿತ್ತಿಲ್ಲ ಅಂಥದ್ದು ಹೋಯ್ತಿತ್ತಿಲ್ಲ. ಎಲ್ಲಿ ಬಂದಿದ್ರು ಮಗಿನ ನಮಗೆ ದತ್ತು ಕೊಡಿ ಅಂತ ಅಂದರು. ಎಲ್ಲಿ ನಾವು ಹೆಂಗೆ ಕೊಡೋಕ್ಕದ್ದಕ್ಕ, ನಾನು ನನ್ನ ಸೊಸೆ ಮನಜಿಗೆ ಒಂದು ನೆನಪಿಗೆ ಅಂದ್ಕೊಂಡು ಪಾಪ ಇರೋದೇ ಒಂದು ಮಗ. ಆ ಮಗ ನಮಗೆ ಭಾರವಾಗಿತ್ತ, ನಿನ್ನ ಕಣ್ಣು ಮಟ್ಟಿಗೆ ನಾವು ಎಷ್ಟು ಚೆನ್ನಾಗಿ ಸಾಕಿ ಸಲ್ವಿದವು. ಈಗ ಕೇಳ್ಬಿಟ್ರು ಅಂತ ಅವ್ರು ಕೊಟ್ಬಿಡಕ್ಕದ. ಆ ಮಗ ಇರೋದಕ್ಕೆ ಏನು ನಾವು ಗಂಡು ಇರ್ತೀವಿ, ಹೆಂಗು ನೆಮ್ಮದಿಯಾಗಿ ಆ ಮಗಿನ ನೆನಪಲ್ಲಿ ಆ ಮಗಿನಿಗೋಸ್ಕರ ನಾವು ಬದುಕಿವಿ. ಅಂಥದ್ರಲ್ಲಿ ಆ ಮಗಿನೂ ಕೊಟ್ಬಿಟ್ಟು ಹೆಂಗೆ ಇದು ಮಾಡೋಕ್ಕಾಗದಕ್ಕ. ಸರಿ ಸುಮ್ಕಿರಕ್ಕ. ಅಯ್ಯೋ ಬನ್ನಿ, ಏನು ಮಕ್ಕಳು ನಮಗೆ ಭಾರವಾಗಿಲ್ಲ. ಇನ್ನು ನಿಮ್ಮ ಮಗ ಫೋನ್ಗಿದ್ ಮಾಡಿದ್ನ ಮಾಡ್ತಾ ನಾನು ನನ್ನ ಮಗ ಗೆಲ್ಲತ್ತಿದ್ನ ಬಾ. ನನ್ನ ಮಗ ಯಾವ ನಿಗನೇ ಇಲ್ಲ ಕನಕ. ಬೆಣ್ಣನ ಮೇಲೆ ಅಲ್ಲಿ ನಿನ್ನ ಕಣ್ಣು ಮಟ್ಟಿಗೆ ಮದುವೆ ಆಗಿ ನನ್ನ ಎರ್ತಿ ಸಾತಿ ವರ್ಷ ತುಂಬಿಲ್ಲ, ನನ್ನ ಮದುವೆ ಆಗ್ಬೇಕನ್ನೋದು ಅರಿವಿಲ್ದನಿಯ. ಇತ್ತಾಗಿ ವನಜನಿಗೂ ಮೋಸ ಮಾಡ್ದ. ಇವನು ಹೋಯ್ತಾ ಬತ್ತಾ ಚೆನ್ನಾಗಿ ಬಸ್ರಲ್ಲಿ ನೋಡ್ಕೊಂಡು ಬಂದಿದ್ರೆ, ಅವನು ಮಾತಾಡ್ಸ್ಕೊಂಡು ಬಂದಿದ್ರೆ ಅವಳು ಟೆನ್ಷನ್ ಮಾಡ್ಕೊತಿದ್ದಿಲ್ಲ. BP ಜಾಸ್ತಿ ಆಗ್ಬಿಟ್ಟಲ್ವ ಬೆಣ್ಣಿಗೆ, ಹಿಂಗೆ ಅನುಭವ ಆಗಿದ್ದು. ನನ್ನ ಸೊಸೆ ಚಿಂದಂತ ಸೊಸೆ ಕಳ್ಕೊಂಡು ಇವತ್ತು ಮನೆ ಕತ್ಲು ಮಾಡಿಬೇಕಾ, ಏನು ಮಾಡಿ ನಿಗಾನೇ ಇಲ್ಲ. ಹೇಳ್ಬಿಟ್ಲಲ್ಲ, ಗೊತ್ತಾಗೋಯ್ತಲ್ಲ ನನ್ನ ಮದುವೆ ಆಗಿರೋ ವಿಷಯ ಅಂದ್ಕೊಂಡು ಇನ್ಯಾವ ಮಕ ಹೊತ್ಕೊ ಬಂದನು. ಅವಳಿಗೆ ಫೋನ್ ಮಾಡಿಬಿಟ್ಟು ಬಂದ್ಬಿಡು ಅಂತ ಕರ್ದ. ಅವಳು ನಾನು ಬರೋಕ್ಕಿಲ್ಲ, ನಾನು ಬಿಲ್ಕುಲ್ ನಾನು ಬರೋಕ್ಕಿಲ್ಲಕ್ಕಂತ ಹೋಗು ಅಂತ ಅಂದ್ಲು. ಅದಕ್ಕೆ ಇತ್ಕೊಂಡು ಹೋಗ್ಲಿ, ಇನ್ನೇನು ಮಾಡೋಕ್ಕದದು ಅಂದ್ಕೊಂಡು ಹಂಗೆ ಇರ್ಸ್ಕೊಂಡಿವಿ ಕನಕ. ಇನ್ನೇನು ಮಾಡಂಗಿದ್ದದು. ಪರವಾಗಿಲ್ವ, ಸುಮಾರಾಗಿ ಮಾತುಕತೆ ಆಡ್ಕೊಂಡು ಚೆನ್ನಾಗಿದ್ದಾಳಕ್ಕ. ಅಯ್ಯೋ ಅಕ್ಕ, ಒಟ್ಟಿಗೆ ಇವತ್ತಿಗೆ ಚೆನ್ನಾಗವಳೆ. ನಾಳಿಗೆ ಏನಾಯ್ತದೆ ಏನು ಅಂತ ಯಾರು ಕಂಡು ಹಿಡಿಯೋಕ್ಕದದು, ಯಾರಿಗೆ ಗೊತ್ತು. ಮನ್ಸಲ್ಲಿರೋದು ಅವ್ರ ಮನ್ಸಲ್ಲಿ ಏನೇನು ವಿಷ ತುಂಬ್ಕೊಂಡವ್ರೆ, ಏನು ಎಂತು ಅಂತ ಯಾರಕ್ಕ ಕಂಡಿದ್ದಾರು ಹೇಳು. ಅದಕ್ಕೆ ಯಾಕ ನಾನು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕ್ಕಿಲ್ಲ ಕನಕ. ಸರಿ ಕನಕ ನಗಕ್ಕ, ಬಾ ಮನೆ ತಕ್ಕರಿಯೇ ಹೋಗು, ಬರ್ತೀನಿ ಆಮೇಲೆ ಬರ್ತೀನಿ ಹೋಗಕ್ಕ. ಸರಿ ಕನಕ, ನೋಡ್ತೀನಿ ಅದು ಏನು ಮಾಡ್ತಾಯಿದ್ದಾರೋ ಅಂತ. ಬರ್ತೀನಿ. ಸರಿ ಆಯಿತು ಅಕ್ಕ. ಪಾತ್ರೆ ಗಿತ್ರ ಇದ್ರೆ ಕೊಡಿ, ಬೆಳಿಕತ್ತೀನಿ. ಅಯ್ಯ ಪಾತ್ರೆ ಇದ್ದವು ಸುಮ್ಕಿರಿ ಇಲ್ಲಕತ್ತೆ. ನನ್ನಲ್ಲಿ ನೀರು ಬಂದಾಗ ಅಲ್ಲಲ್ಲೇ ಬೆಳಿಕಬಿಡೋದೆ ಕನಕ. ಪಾತ್ರೆ ಗಿತ್ರ ಮಡಿಕಳಕ್ಕಿಲ್ಲ ಒಟ್ಟಿಗೆ. ಅಯ್ಯೋ ಅವ್ವ ಬೇಗ ಬಂದಿದ್ರೆ ತಕ್ಕೆ ಹೋಗವು ಮಾತಾಡ್ಕೊಂಡು ಬರ್ನೇರ್ವಲ್ಲ ಇವರು. ಫೋನ್ ಮಾಡಿದೆ ಬತ್ತೇವನಿ ಅಂತ ಅಂದ್ರು. ಸುಮ್ಕಿರಿ ಬರ್ತಾರೆ, ಅದಕ್ಕೆ ಹಂಗಡೀರಿ ಹತ್ರ ಮಾಡಿರಿ ಹೋಗಿವ್ರತ್ ನಾಳಿಕೆ. ಯಾಕಂಗೆ ಹತ್ರ ಮಾಡಿರಿ ಹೋಗಿರಿ ಸುಮ್ಕಿರಿ. ಅಯ್ಯೋ ಅಲ್ಲಿ ಮನೆ ತಗೋಕ ಮತ್ತೆ ಯಾಕ ಹಾಸ್ಪಿಟ್ಲಿಗೇನು ತೋರಿಸಿಲ್ಲ ನೀವು? ನಾವು ಅಕ್ಕ ಹೊಸ ಹಾಸ್ಪಿಟ್ಲ್ಗಳು ತೋರಿಸಿಲ್ಲ. ಅಲ್ಲಿ ಇಲ್ಲಿ ಅಂದ್ಕೊಂಡು ಯಾರು ಎಲ್ಲಿ ಹೇಳ್ತಾರೆ ಅಲ್ಲಿಗೆಲ್ಲ ಹಾಸ್ಪಿಟ್ಲಿಗೆ ಹೋದೋ ದೇವಸ್ಥಾನಕ್ಕೆ ಹೋದೋ. ಅಯ್ಯೋ ಏನು ಪಲ್ಲಿಲ್ಲ ಕನಕ. ನಾವು ಇದಕ್ಕೋಸ್ಕರನೇ ಒಂದು 2 ಲಕ್ಷ 3 ಲಕ್ಷ ಗಂಟ ಸಾಲನು ಮಾಡ್ಕೊಬಿಟ್ಟೋ ಕನಕ. ಹಿಂಗೆ ಮಕ್ಕಳಾಯ್ತವೆ ಅಂದ್ಕೊಂಡು ಏನು ಮಾಡಿರಿ? ಅಯ್ಯೋ ಏನು ಮಾಡಿರಕ್ಕ, ದೇವರು ಯಾವಾಗ ಕಂಡುಬಿಡ್ತಾನೆ ಆಗಲೇ ಆಗೋದು. ನಾವು ಎಷ್ಟು ಹೇಳಿದ್ರು ಅಷ್ಟೇ.
ಏನು ಮಾಡೋಕ್ಕಾಯ್ತಿಲ್ಲ ಅಕ್ಕ. ಓ ಎಷ್ಟೊತ್ತಲ್ಲಿ ಬಂತಾಯಿ? ಓವ ಬನ್ನಿ, ಚೆನ್ನಾಗಿದ್ದೀರಾ? ಅಯ್ಯೋ ನಮ್ದು ಯಾವ ಚಂದವ, ಯಾವ ಚಂದ ನಮ್ಮದು. ನೀವು ಚೆನ್ನಾಗಿರ್ಬೇಕು ಕಣವ. ತಾಯಿ ಟೀ ಕಾಫಿ ಊಟ ಏನಾರು ಕೊಟ್ಟ? ಹ್ಞೂ ಊಟ ಏನೋ ಮಾಡ್ದೋ, ನಾವು ಸುಮಾರು ಆಯ್ತು ಬಂದು. ಅಯ್ಯೋ ನಾನು ಹೊಸ ಹೊಲ್ ತಗೊಂಡೋಗಿದ್ನ, ಇಲ್ಲ ಬಂದ್ಬಿಡೋನು ಹೊಲ್ದ ಕಳೆ ಕೀಳಕ್ಕೆ ಅಂದ್ಬಿಟ್ಟು ಆಳುಗಳು ಬೇರೆ ಕರ್ಕೊಂಡು ಹೊಂಟೋಗಿದೆ. ಇನ್ನು ಬಿಟ್ಟು ಬಂದರೆ ಅವರು ನಿಜವಾಗಿ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಅವ ಉಳ್ಕೊಂಡೆ ಬೇಜಾರು ಮಾಡ್ಕೊಬಿಡಕನವ. ಅದಕ್ಕೆ ಬೇಜಾರು ಸುಮ್ಮನಿರಿ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಕು? ನಡೆ ಒಳಿ ಕರಿಯೇ ನಡಿ. ಅಯ್ಯೋ ಇಲ್ಲದೇನು ಸುಮ್ಕಿರಿ ಅತ್ತೆ, ಕುತ್ಕ ಮಾತಾಡ್ತೀರಿ, ಕಾಫಿ ಮಾಡ್ಕೊಬತ್ತೀನಿ. ಹೋಗಿ ಮಾಡಾಗು. ಇನ್ನೇನವ ಏನು ಮರ್ತೇ ಬಿಟ್ರಲ್ಲ, ಆ ಮಗಿನ ನೋಡಕ್ಕೂ ನೀವು ಬರ್ನಿಲ್ವಲ್ಲವ? ಹಿಂಗೆಯಾ? ಯಾಕೆ ಇಲ್ಲಿದ್ರೆ ಆ ಮಗಿನ ನೋಡಬೇಡ್ದು ಅಂತ ಹೇಳಿದ್ವಾ? ಮಗಿನ ದತ್ತು ಕೊಡೋಕ್ಕಿಲ್ಲ ಅಂತ ಅಂದೋ ಹೊರ್ತು ನನ್ನ ಸೊಸೆ ನಮಗೋಸ್ಕರವ ನನ್ನ ಅತ್ತೆಗಿಂತ ಹೂವು ಅನ್ನಂಗೆ ಆಸೆ ಮಾಡ್ತಿದ್ಲು. ಇವತ್ತು ಅವಳು ಹೊಟ್ಟೆ ಹುಟ್ಟಿರೋ ಒಂದು ಕುಡಿನೂ ನಾವು ಈ ಮನೆಯಿಂದ ಕಳಿಸ್ಬೇಕಲ್ಲ. ಅವಳು ನೆನ್ಪಿಗೆ ಅನ್ಕೊಂಡು ನಾವು ನನ್ನ ಮುಗಿನ ನಾವು ಇರ್ಸ್ಕೊಂಡ್ರೆ ನಿಮ್ಮನ್ನ ತಿರುಗಿ ನೋಡ್ನಿವಲ್ಲ, ನೀವು ಗಂಡು ಬಿಡ್ತೀವಿ ಆಟ ಮಾಡ್ಕೊಂಡು ಇದ್ಬಿಟ್ರಲ್ಲ. ಹಿಂಗೆವ ಹಿಂಗೆಯಾ? ಬತ್ತಾ ಹೋಯ್ತಾ ಇರ್ಬೇಕು ನೀವು. ಬೇಜಾರು ಮಾಡ್ಕೊಬೇಡಿ ಕಣವ. ಏನು ಮಾಡೋದು, ನಮಗೂ ಭಾಳ ಆಸೆ ಇತ್ತು ನನ್ನ ದತ್ತು ಕೊಡ್ತೀರಿ ಅವೇನ ಸಾಕದ ಅಂತವ. ಅವ್ರ ಅಕ್ಕನ ನೆನಪಲ್ಲಿ ನಮ್ಮ ಅಕ್ಕನಂಗೆ, ನಮ್ಮ ಅಕ್ಕನ ನೆನಪಲ್ಲಿ ನಮ್ಮ ಅಕ್ಕನಂಗೆ ಊಟಾಳೆ ಮಗಳು ಸಾಕಬೇಕು ಅನ್ನೋದು ಭಾಳ ಆಸೆ ಇತ್ತು ಅವ್ರಿಗೆ. ಅದನ್ನ ನೀವು ಕೊಡ್ನಿವಲ್ಲ ಅನ್ನೋದೊಂದು ಬೇಜಾರಿಗೆ ನಾವು ಬರ್ನಿಲ್ಲ. ಆದರೆ ಎಷ್ಟೇ ಇದಾಗಲಿ ನಾವು ಅವರು ಕರುಳು ಸಂಬಂಧ ಅಷ್ಟು ಬಿರ್ನಿದಾರದ. ಯಾಕೆ ಕಡೆ ಈಗ ಒಂದು ವಾರದಿಂದನೂ ಹೋಗಿ ನೋಡ್ಕೊಬರದ ಮಗಿನ ನಡಿ 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 ಅಂತ ಅಂತಿದ್ರು. ಅದಕ್ಕೆ ಹೆಂಗೆ ಬಂದು ಕಣವ. ಹೆಂಗೋ ಬಿಡಿ, ಹೆಂಗೋ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಾಕು. ಆ ಮಗಿನ ನಾವು ಇಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಮಗೆ. ಬಿಡಿ, ಹೆಂಗೋ ನೀವಾರು ಚೆನ್ನಾಗಿ ನೋಡ್ಕೊತಾ ಇದ್ದೀರಿಲ್ಲ. ಹಂಗೆ ಅನ್ಬೇಡ ಕಣವ, ಹಂಗೆ ಅನ್ಬೇಡ, ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಓ ಅದೇ ಎಷ್ಟೊತ್ತ ಬಂದ್ರಿ? ಓಹ್ ಈಗ ಬಂದೆ ಕಣಪ್ಪ. ಬಾ ಬಾ ಮಗ ಕೂತ್ಕೋ. ಮಗ ನಡಿ ಒಳಿಕೆ ನಡಿತಾಯಿ ನೀನು. ಇಲ್ಲಾದ್ರೆ ಸುಮ್ಕಿರಿ, ಗಾಳಿ ಬೀಸ ಚಂದ ಇಲ್ಲೇ ಕುತ್ಕೊಳಕ್ಕೆ ಸುಮ್ಕಿರಿ. ಪುಟ್ಟಿ ಸ್ಕೂಲಿಂದ ಎಷ್ಟೊತ್ತಿಗೆ ಬಂದಳು? ಬತ್ತಾಳೆಪ್ಪ, ಇನ್ನೇನ ಬರ್ತದೆ ಬರೋ ಹೊತ್ತಾಗದೆ. ಈ ಸ್ಕೂಲ್ ಸೇರಿಸಿರೋದಲ್ವಾ, ಹಂಗೂ ಅವ್ರ ಅತ್ತೆ ಕಾರ್ಮೆಂಟ್ ಸೇರ್ಸ್ಕೊತೀನಿ. ಇಲ್ಲ ನಮ್ಮೂರಲ್ಲಿ ಕಾರ್ಮೆಂಟ್ ಇಲ್ವಲ್ಲಪ್ಪ, ಕಾರ್ಮೆಂಟ್ಗೆ ಸೇರ್ಸ್ಕೊತೀನಿ, ಊರು ಕಳಿಸ್ಕೊಡವ ಅಂದ್ಲು. ನಮಗೆ ಬಿಟ್ಬಿಟ್ಟಿರೋಕ್ಕಾಗಿಲ್ಲ ಅದನ್ನ. ಅದಕ್ಕೆ ಗೋರ್ಮೆಂಟ್ ಸ್ಕೂಲಲ್ಲಿ ಓದ್ರು ಸಿಕ್ಕಿಲ್ಲ ಅಂದ್ಬಿಟ್ಟು ಮೊದಲು ಕಾರ್ಮೆಂಟಲ್ಲೇ ಓದಿಸ್ತಿದ್ದ ನಮ್ಮ ಇದನೆಯ. ನಾನು ಬಿಡ್ಸ್ಬಿಟ್ಟತ್ತೆ ಗೋರ್ಮೆಂಟ್ ಸ್ಕೂಲ್ ಸೇರಿಸ್ತು. ಈ ಪೀಜು ಪಾಜು ಅದು ಇದು ಅಂದ್ಕೊಂಡು ಇರೋಕ್ಕಿಲ್ಲ. ಅಯ್ಯೋ ಹೋಗು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದೇನು ಹಂಗಾರೆ ಕೆಲಸವೇ ತಗೊಂಡಿಲ್ವಾ? ಆ ಕಾಲದಲ್ಲೆಲ್ಲ ಈ ಕಾರ್ಮೆಂಟ್ಗಳು ಇರ್ತಿದ್ವ ಅಂದ್ಕೊಂಡು ಅಂತ ಗೋರ್ಮೆಂಟ್ ಸ್ಕೂಲ್ಗೆ ಸೇರ್ಸೋದು ಅಂದ್ಬಿಟ್ಟು ಸೇರಿಸ್ತಕನಪ್ಪ. ಅಚ್ಚುಕಟ್ಟಾಗಿ ಓದ್ತದೆ. ಈಗ ಸರಿಯಾಗಿ ಓದೋಕ್ಕೆ ಬರ್ತಿತ್ತಿಲ್ಲ, ಈಗ ಚೆನ್ನಾಗಿ ಓದ್ತಾವಳೆ. ಹೆಂಗೋ ಓದ್ಲಿ ಸುಮ್ಕಿರಿ, ಹೆಂಗೋ ಓದ್ಲಿ, ಹೆಂಗೋ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು ಕಣತೆ. ನಮ್ಮ ಅಕ್ಕ ಇದ್ದಿದ್ರೆ ಇವತ್ತು ಏನು ಮಾಡಿರಿ? ಅಯ್ಯೋ ಏನಪ್ಪ ಮಾಡೋಕ್ಕದದು, ಅವಳ ಜೊತೆ ಇರೋ ಅದೃಷ್ಟ ನಮ್ಗೆ ಇತ್ತಿತ್ತಿಲ್ಲ ಬಿಡು. ಬಾವ ಇಲ್ವಂತೆ? ಕಣಪ್ಪ ಇಲ್ಲ ಇಲ್ಲ, ಅವನು ಎಲ್ಲ ಹೇಳೋದ್ಲ. ಹೇಳ್ತು ಪಾಪ ಅಕ್ಕ, ಎಲ್ಲನೂ ಹೇಳ್ತು. ಹಿಂಗಾಯ್ತು, ನನಗೂ ಗೊತ್ತಿತ್ತಿಲ್ಲ ಮದುವೆ ಆಗಿರೋ ವಿಷಯನೇ ಅವ್ರು ಹೇಳ್ತಿಲ್ಲ. ಮದುವೆಗೂ ಏನೋ ಹೇಳ್ತಿ ಸೊತಗಳೇ ಇಲ್ಲ ಒಂದು ಮಗ ಅದೇ ಅನ್ನೋ ಯಾವ ವಿಷಯನೂ ನಮ್ಗೆ ಹೇಳ್ತಿಲ್ಲ ಅಂದ್ಬಿಟ್ಟು ಭಾಳ ಇದನ್ನ ಬೇಜಾರು ಮಾಡ್ಕೊಂಡ್ರು. ಅಯ್ಯೋ ಏನೋ ಮಾಡಿ ಏನು ಮಾಡಿಯೇ? ಅದೃಷ್ಟ ಬೇಡವಾ? ಅದೃಷ್ಟ ಬೇಡವಾ ಹೇಳು? ಏನು ಮಾಡೋಕ್ಕಾಯ್ಕಿಲ್ಲ. ನಮ್ಮ ಜೊತೆ ಅವಳ ಜೊತೆ ಭಾಳ ಅದೃಷ್ಟ ನಮಗೆ ಇಲ್ಲ ಅನ್ಕೋಬೇಕು. ಮಾತ್ರ ಅತ್ತೆ ಸುಮ್ಮನೆ ಇರೋದಲ್ಲ, ನಿಮ್ಮ ಕಂಡ್ರೆ ಭಾಳ ಆಸಾಗಿಲ್ಲ ನಮ್ಮ ಅಕ್ಕ ಮಾತ್ರವ. ಅಯ್ಯೋ ಸಾಯದಿಸ್ಲುವೆ ನಮ್ಮ ಅತ್ತೆ ಹುಸಿ ಒಳ್ಳೆದಲ್ಲ ಅಂದ್ಕೊಂಡೆ ಸತ್ಲು. ಏನು ಮಾಡಿರಿ? ಏನು ಮಾಡೋದಪ್ಪ, ಅದೃಷ್ಟ ಇಲ್ಲ ನಮಗೆ. ಇನ್ನೇನಪ್ಪ, ಇದಾಗಿತ್ತು ಇವತ್ತಿನ ವಿಡಿಯೋ. ಮಾಮೂಲಿ ಸ್ಟೋರಿ ಏನಾಗದೆ ಇಲ್ಲಿ ತನಕ ಅನ್ನೋದು ನಿಮಗೆ ಗೊತ್ತಲ್ಲ. ನನ್ನ ಮಗನ ತೀರೋಯ್ತು, ಮುಂದೆ ಮಗ ಆಯಿತು. ಅದೇ ಇಯರ್ಗೆ ಸಮಯದಲ್ಲಿ ನನ್ನ ಸೊಸೆ ತೀರೋದ್ಮೇಲೆ ಮಗಿನ ನಾವೇ ಸಾಕೊಂಡು ಅದು ನನ್ನ ಸೊಸೆ ತಮ್ಮನ ಇರ್ತೀನಿ. ಆ ಮಗನ ಕೇಳಿದ್ರು ದತ್ತು ಕೊಡಿ ಅಂತ ನಾವು ಕೊಡ್ನಿಲ್ಲ. ಅವರು ಬೇಜಾರು ಮಾಡ್ಕೊಂಡು ಹಿಂಗೆ ಆಯ್ತಲ್ಲ ಇದು ಕೊಡ್ನಿವಲ್ಲ ಅಂದ್ಕೊಂಡು ಮುನ್ಸ್ಕಟ್ಕೊಂಡು ಒಂದು ವರ್ಷ ಆದ್ರೂ ನಮ್ಮೂರಿಗೆ ಬಂದು ಅವೇ ಮಗಿನೂ ನೋಡಲಿಲ್ಲ, ನಮ್ಮನ್ನ ಇನ್ನೂ ಮಾತಾಡ್ಸ್ನಿಲ್ಲ, ಒಂದು ಫೋನು ಇಲ್ಲ ಏನೂ ಇಲ್ಲ. ಈಗ ಬಂದವ್ರೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ನೋಡೋಕ್ಕೆ ಅನ್ಕೊಂಡು. ಅದಕ್ಕೆ ಅಷ್ಟು ಇಲ್ಲಿಗಡೆ ಸ್ಟೋರಿ ಆಗಿರೋದು. ನಿಮಗೆ ಗೊತ್ತು ಹಳೆ ಸ್ಟೋರಿಗಳು ನೋಡೋರು ನಿಮಗೆ ಅರ್ಥ ಆಗೋಯ್ತದೆ. ಈಗ ಅಂದರೆ ಬ್ಯಾಕ್ಗ್ರೌಂಡ್ಗಳು ಚೇಂಜ್ ಆಗಿರೋದಕ್ಕೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸರಿ ಕಣಪ್ಪ, ಆಯಿತು ನೋಡೋದ. ಭಗವಂತ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಇದ್ದರೆ ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ತೊಂದರೆ ಹಾಕಿಲ್ಲ, ಮುಂದೆ ಯಶಸ್ಸು ಸಿಗ್ತದೆ ಅನ್ನೋ ಒಂದು ಭರವಸೆಯಿಂದವೆ ಇವತ್ತಿಂದ ಒಂದೊಂದು ವೀಡಿಯೋಗಳು ಮಾತ್ರ ಇದು ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ಪ್ರಾರಂಭ ಆಯ್ತೈತೆ ಕಣ್ರಪ್ಪ. ಪ್ರತಿದಿನ ಒಂದೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಸರಿರಪ್ಪ,
ಹಂಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಹಿಂದೆ ಹೆಂಗಿತ್ತು ಮುಂದೆನೂ ಹಂಗೆ ಇರ್ತದೆ ಅಂತ ನಂಬ್ತಾ ಇದೊಂದು ಪ್ರಯತ್ನ, ಕೊನೆಯದೊಂದು ಪ್ರಯತ್ನ ಮಾಡೋಣ ಅಂತ ಅಷ್ಟೇ, ಏನೂ ಇಲ್ಲ. ಸರಿ ಕಣ್ರಪ್ಪ, ಬರೋರ ಮತ್ತೆ ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ.